ಆಕ್ಚುಲಿ ನಾನು ಇವತ್ತು ಬ್ರೌಸಿಂಗ್ ಅಂತ ಹೊರಗಡೆ ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ಟ್ರೈಪಾಡ್ ತುಂಬಾ ಚೆನ್ನಾಗಿತ್ತು, ಫ್ಯೂಚರ್ಸ್ ಇಂಪ್ರೆಸಿವ್ ಆಗಿತ್ತು. ಸೊ ಅದಕ್ಕೆ ಬೈ ಮಾಡಿದೆ. ಅದು ಯಾವ ಟ್ರೈಪಾಡ್ ಹೇಗಿದೆ, ಕಲರ್ ಯಾವುದು, ಕಂಪನಿ ಯಾವುದು ಅದು ನೋಡೋದಕ್ಕಿಂತ ಮುಂಚೆ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ Ramesh Kumar ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆರ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಗ್ರೇಟ್. ಪ್ರೊಫೆಷನಲ್ ಟ್ರೈಪಾಡ್ ಇದು. ಇದನ್ನೇ ನಾವು ಇವಾಗ ಅನ್ಬಾಕ್ಸಿಂಗ್ ಮಾಡ್ತಿರೋದು. ಈ ಬಾಕ್ಸ್ ಒಳಗಡೆ ಈ ಟ್ರೈಪಾಡ್ ಬ್ಯಾಗ್ ಇದೆ. ಈ ಬ್ಯಾಗ್ ಒಳಗಡೆ ಟ್ರೈಪಾಡ್ ಇದೆ. ಬೇರೆ ಈ ಬಾಕ್ಸ್ ಒಳಗಡೆ ಏನಿದೆ ಅಂತ ಹೇಳಿದ್ರೆ ಯೂಸರ್ ಮ್ಯಾನ್ಯುವಲ್ ಇದೆ. ಸೊ ಇದು ಗೊತ್ತಿರೋ ಥರ ಆ್ಯಸ್ ಯೂಶಲಿ ಬೋರಿಂಗ್ ಸ್ಟಫು. ಇಲ್ಲಿ ನೋಡಿ ಈ ಟ್ರೈಪಾಡ್ ಬ್ಯಾಗು. ಈ ಬ್ಯಾಗ್ನ ಒಂದ್ಸತಿ ಅಬ್ಸರ್ವ್ ಮಾಡಿ. ಬ್ಯಾಗ್ ಮೇಲೆ ಕಂಪ್ನಿ ನೇಮ್ ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟ್ ಆಗಿದೆ. ಜಿಮ್ಮರಿ ಈ ಬ್ಯಾಗ್ ತುಂಬ ಚೆನ್ನಾಗಿದೆ. ಕ್ಯಾರಿ ಆನ್ ಮಾಡ್ಬೋದು ಟ್ರಾವೆಲಿಂಗ್ ಟೈಮಲ್ಲಿ. ನನಗಂತೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಾನು ಇದನ್ನ ಹಾಕೊಂಡು ಬೈಕ್ ಮೇಲೆ ಈ ಥರ ಕೂತ್ಕೋಬೋದು. ಇಲ್ಲ ನೀವೇನೋ ಟ್ರೆಕ್ಕಿಂಗ್ ಮಾಡಬೇಕಾದಾಗ, ಬೇರೆ ಎಲ್ಲಾದರೂ ಟ್ರಾವೆಲಿಂಗ್ ಮಾಡಬೇಕಾದಾಗ ನೋಡಿ ಈ ಥರ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ಶೋಲ್ಡ್ರಿಗೆ ಹಾಕೊಂಡು ಬೇಕಾದ್ರೆ ಈ ಥರ ನೀವು ಟ್ರಾವೆಲ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಕ್ವಾಲಿಟಿಲಂತೂ ಎಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಸೊ ಈ ಬ್ಯಾಗ್ ಓಪನ್ ಮಾಡಿ ನೋಡಿದ್ರೆ ಈ ಬ್ಯಾಗ್ ಒಳಗಡೆ ಟ್ರೈಪ್ಯಾಡ್ ಕವರಿಂದ ಪ್ಯಾಕ್ ಮಾಡಿದ್ದಾರೆ. ಸೊ ನೋಡೋಣ ಈ ಕವರ್ ಒಳಗಡೆ ಯಾವ ಥರ ಇದೆ ಅಂತ. ನಮ್ಮ ಟ್ರೈಪ್ಯಾಡ್ ಇಲ್ಲಿ ನೋಡಿ. ಟ್ರೈಪ್ಯಾಡು ತುಂಬ ಚೆನ್ನಾಗಿದೆ. ವೆಯ್ಟ್ಲೆಸ್ಸು, ಹೆವಿ ವೆಯ್ಟ್ ಏನಿಲ್ಲ, ಬರೀ 1.5 kg ಇದೆ. ಇಲ್ಲಿ ನೋಡಿ ಈ ಟ್ರೈಪ್ಯಾಡ್ ತುಂಬ ಚೆನ್ನಾಗಿದೆ. ಈ ಟ್ರೈಪ್ಯಾಡ್ ನೋಡೋಕ್ಕೆ ತುಂಬ ಪ್ರೀಮಿಯಂ ಲುಕ್ ಇದೆ. ಒಂಥರ ಮ್ಯಾಟ್ ಫಿನಿಶಿಂಗ್ ಥರ, ಒಂಥರ ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದೆ. ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಫ್ಯೂಚರ್ ಏನಂತ ಹೇಳಿದ್ರೆ ಗ್ರಿಪ್ಪರ್ ವಿತ್ ಈ ಬೆಲ್ಟನ್ನು ಈ ಥರ ಹಾಕ್ಕೊಂಡು ಈ ಗ್ರಿಪ್ಪರ್ನ ಇಟ್ಕೊಂಡ್ರೆ ನೀವು ಎಲ್ಲಾದ್ರೂ ಟ್ರಾವೆಲಿಂಗ್ ಮಾಡಬೇಕಾದಾಗ ತುಂಬ ಚೆನ್ನಾಗಿರ್ತದೆ. ಈ ಗ್ರಿಪ್ಪರು ತುಂಬ ಚೆನ್ನಾಗಿದೆ, ರಬ್ಬರ್ ಥರ. ನಂಗೆ ತುಂಬ ಲೈಕ್ ಆಯಿತು, ಚೆನ್ನಾಗಿ ಕೊಟ್ಟಿದ್ದಾರೆ. ಅದ್ರ ಮೇಲೆ ಸೇಮ್ ಅದೇ ಕಂಪ್ನಿ ನೇಮೇ ಆ್ಯಸ್ ಯೂಶಲಿ ಕಂಪ್ನಿ ನೇಮ್ ಕೊಟ್ಟಿದ್ದಾರೆ. ಸೊ ಈ ಟ್ರೈಪ್ಯಾಡ್ ನೋಡಿ, ಈ ವೀಲ್ ಇದೆಲ್ಲ, ಈ ವೀಲ್ನ ಈ ಥರ ರೊಟೇಟ್ ಮಾಡಿದ್ರೆ ಲಾಕ್ ಆಗುತ್ತೆ, ಆಪೋಸಿಟಾಗಿ ರೊಟೇಟ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ. ಇಲ್ಲಿ ನೋಡಿ ಈ ಇನ್ನೊಂದು ವೀಲ್ ಇದೆ ನೋಡಿ ಇಲ್ಲಿ ಮೇಲ್ಗಡೆ. ಈ ವೀಲ್ನ ಅಷ್ಟೇ ಈ ಥರ ರೊಟೇಟ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ. ನಾವು ಮೋನೋಪ್ಯಾಡ್ ಥರ ಯೂಸ್ ಮಾಡ್ಕೋಬೋದು ಮೇಲೆ ಇರೋದು. ಮತ್ತೆ ಅದನ್ನೇ ಆಪೋಸಿಟ್ ಡೈರೆಕ್ಷನಲ್ಲಿ ತಿರುಗಿಸಿದ್ರೆ ಲಾಕ್ ಆಗುತ್ತೆ. ನಾವು ಟ್ರೈಪ್ಯಾಡ್ ಥರ ಯೂಸ್ ಮಾಡ್ಕೋಬೋದು. ಟ್ರೈಪ್ಯಾಡ್ನ ಪಕ್ಕಕ್ಕಿಟ್ಟು ಫಸ್ಟ್ ಈ ಮೋನೋಪ್ಯಾಡ್ ಫ್ಯೂಚರ್ಸ್ ನೋಡೋಣ. ಈ ಮೋನೋಪ್ಯಾಡ್ದು ಫ್ಯೂಚರ್ಸ್ ತುಂಬ ಚೆನ್ನಾಗಿದೆ. ಟ್ರೈಪ್ಯಾಡ್ ಮೊಬೈಲ್ ಮೌಂಟ್ ಅಂತ ಬರ್ತದೆ. ಅದನ್ನ ಬೇಕಾದ್ರೆ ಇಲ್ಲಿ ಅಟ್ಯಾಚ್ ಮಾಡ್ಕೊಂಡು ಮೊಬೈಲ್ ಯೂಸ್ ಮಾಡ್ಕೋಬೋದು. ಮೋನೋಪ್ಯಾಡ್ ಪ್ಲಸ್ ಟ್ರೈಪ್ಯಾಡ್ ಥರನೂ ಯೂಸ್ ಮಾಡ್ಕೋಬೋದು. ಇನ್ನೊಂದೇನೆಂದ್ರೆ ಬೇಕಾದ್ರೆ ಈ ರಬ್ಬರ್ ಇದೆಲ್ಲ ಅದನ್ನ ಅನ್ಲಾಕ್ ಮಾಡಿ, ಈ ರಬ್ಬರ್ನ ಅನ್ಲಾಕ್ ಮಾಡಿ ಈ ಥರ ಹೇಳಿರಿ, ಮತ್ತೆ ಅದೇ ಥರ ಅನ್ಲಾಕ್ ಮಾಡಿ ಹೇಳಿರಿ. ಅದೇ ಥರ ಎಕ್ಸ್ಟೆಂಡ್ ಮಾಡ್ತಾ ಇದ್ದಂಗೆ ಕಂಪ್ಲೀಟಾಗಿ ಇಲ್ಲಿ ನೋಡಿ ನನಗೆ ಈ ಹೈಟಿಗೆ ಬರ್ತದೆ. ಇದರಿಂದ ಬೆನಿಫಿಟ್ ಏನಂತ ಹೇಳಿದ್ರೆ ಇದನ್ನ ಈ ಥರ ಇಟ್ಕೊಂಡು ಕೆಲವೊಂದು ಶಾರ್ಟ್ಸ್ ಇರ್ತಾವಲ್ಲ, ಅದಕ್ಕೆ ನಾವು ಟ್ರೈಪ್ಯಾಡ್ನ ಎತ್ಕೊಂಡು ಹೋಗೋಕ್ಕಾಗಲ್ಲ. ಈ ಮೋನೋಪ್ಯಾಡ್ ಮಾತ್ರ ಎತ್ಕೊಂಡು ಹೋಗಿ ತೆಗಿಬೋದು. ಇನ್ನೊಂದೇನೆಂದ್ರೆ ತುಂಬ ಹೊತ್ತು ಇಟ್ಕೊಳ್ಳೋಕೆ ತುಂಬ ಭಾರ ಆಯಿತು, ಕೈ ತುಂಬ ನೋವ್ತಿದೆ ಅಂತ ಹೇಳಿದ್ರೆ ಈ ಥರ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಗ್ರಿಪ್ ಸಿಗುತ್ತೆ ನಿಮಗೆ. ಇದನ್ನ ಇಟ್ಕೊಂಡು ಶೂಟ್ ಮಾಡ್ಬೋದು. ಪ್ಲಸ್ ಇದನ್ನ ಕ್ಯಾರಿ ಮಾಡೋಕ್ಕೆ ತುಂಬ ಚೆನ್ನಾಗಿರ್ತದೆ. ಅದು 1.5 kg ಇದೆ, ಇನ್ಕ್ಲೂಡಿಂಗ್ ಆಲ್ ಆಫ್ ದಿಸ್ 1.5 kg ಇದೆ. ಬಟ್ ಈ ಮೋನೋಪ್ಯಾಡ್ ಮಾತ್ರ ಅಷ್ಟೊಂದಿಲ್ಲ, ತುಂಬಾ ವೆಯ್ಟ್ಲೆಸ್ ಆಗಿದೆ. ಟ್ರೈಪ್ಯಾಡ್ ವಿತ್ ಗೋಪ್ರೋ ಮೌಂಟ್ ಅಂತ ಬರ್ತದೆ. ಅದನ್ನ ನಾವು ಇಲ್ಲಿ ಸ್ಟಿಕ್ ಮಾಡಿಬಿಟ್ಟು ಗೋಪ್ರೋನ್ ಬೇಕಾದ್ರೆ ನಾವು ಟ್ರೈಪ್ಯಾಡ್ ಪ್ಲಸ್ ಮೋನೋಪ್ಯಾಡ್ಗೆ ಅಟ್ಯಾಚ್ ಮಾಡಿ ಯೂಸ್ ಮಾಡ್ಕೋಬಹುದು. ಇಲ್ಲ ನಿಮ್ಮ ಹತ್ರ DSLR ಕ್ಯಾಮ್ರಾ ಇದ್ರೆ ಅದನ್ನ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಲುಕ್ ಅಟ್ ದಿಸ್ ಒನ್ ಮೋರ್ ಬೆಸ್ಟ್ ಆಪ್ಷನ್. ಮೊಬೈಲ್ ಮೌಂಟ್ ಮಾಡಿದ್ದೀವಿ, ಇಲ್ಲ ಗೋಪ್ರೋ ಮೌಂಟ್ ಮಾಡಿದ್ದೀವಿ, ಇಲ್ಲ DSLR ಕ್ಯಾಮ್ರಾ ಮೌಂಟ್ ಮಾಡಿದ್ದೀವಿ. ಸಡನ್ ಆಗಿ ಪ್ಯಾಕ್ ಮಾಡಬೇಕು, ಕ್ವಿಕ್ ಅನ್ಲಾಕ್ ಅಂತ ಹೇಳಿದೆ. ಇದನ್ನ ನಾವು ಅನ್ಲಾಕ್ ಅಂತ ಯೂಸ್ ಮಾಡ್ಕೋಬಹುದು. ನೋಡಿ ಇದನ್ನ ಈ ತರ ಮಾಡಿದ್ರೆ ಅನ್ಲಾಕ್ ಆಗುತ್ತೆ. ಇದೇನಿದೆ ನೀವು ಇದ್ರ ಮೇಲೆ ಏನ್ ಮೌಂಟ್ ಮಾಡಿರ್ತೀರಾ ಅದ್ ಸಮೇತ ಅದು ಬಂದ್ಬಿಡ್ತದೆ. ಕ್ಯಾರಿ ಆನ್ ಮಾಡ್ಬೋದು. ಎಗೈನ್ ಬಂದು ಮತ್ತೆ ಅಲ್ಲೇ ಇನ್ಸ್ಟಾಲ್ ಮಾಡಬೇಕು, ಅದನ್ನೇ ಅಲ್ಲಿ ರೀಪ್ಲೇಸ್ ಮಾಡಿ ಈ ಸೈಡ್ ಇದೆಲ್ಲ ಇದರಿಂದ ಲಾಕ್ ಮಾಡ್ಬೋದು. ಈ ಸೈಡ್ ಒಂದು ಬಟನ್ ಇದೆ ನೋಡಿ, ಕ್ವಿಕ್ ಅನ್ಲಾಕರ್ ಅಂತ ಹೇಳಿ, ಇದರಿಂದನೇ ಲಾಕ್ ಮಾಡ್ಬೋದು ಪ್ಲಸ್ ಅನ್ಲಾಕ್ ಮಾಡ್ಬೋದು. ಇದರಲ್ಲಿ ಇನ್ನೊಂದು ಬೆಸ್ಟ್ ಫ್ಯೂಚರ್ ಏನಂದ್ರೆ ಕೆಲವೊಂದು ಸಿನಿಮೆಟಿಕ್ ಶಾರ್ಟ್ಸ್ ನೋಡಿದೀರಾ, ಕ್ರೈನ್ ಆರ್ ಗಿಂಬಲ್ ಯೂಸ್ ಮಾಡಿ ಸ್ಲೋ ಮೋಷನ್ ಆಗಿ ಲೀನಿಯರ್ ಆಂಗಲ್, ವರ್ಟಿಕಲ್ ಆಂಗಲ್ ತೆಗಿತಾರೆ. ಅಬ್ಸರ್ವ್ ಮಾಡಿದೀರಾ? ಸೊ ಈ ತರ ಶಾರ್ಟ್ಸ್ ಇದರಲ್ಲಿ ಆರಾಮ್ಸೆ ತೆಗಿಬಹುದು. ಇಲ್ಲಿ ನೋಡಿ ಈ ಸೈಡ್ ಅಲ್ಲಿ ವೀಲ್ ಇದೆಲ್ಲ, ಅದನ್ನ ನೀವು ಸ್ವಲ್ಪ ಅನ್ಲಾಕ್ ಮಾಡ್ಕೊಂಡ್ರೆ ಈ ಸೈಡ್ ಇದೆಲ್ಲ, ಆ ಸೈಡ್ ಲೆಫ್ಟ್ ಅಂಡ್ ರೈಟ್ ಸ್ಮೂತ್ ಆಗಿ ತಗೋಬಹುದು. ಈ ಸ್ಟಿಕ್ ಇದೆಲ್ಲ, ಈ ಸ್ಟಿಕ್ನ ಸ್ವಲ್ಪ ಅನ್ಲಾಕ್ ಮಾಡ್ಕೊಂಡ್ರೆ ಅಪ್ ಅಂಡ್ ಡೌನು ಸ್ಮೂತ್ ಆಗಿ ತೆಗಿಬಹುದು. ಆಸ್ ಯೂಶಲಿ 360 ಡಿಗ್ರಿ ಆಂಗಲ್ ತರ ಯೂಸ್ ಮಾಡ್ಕೊಂಡು ಕ್ರಿಯೇಟಿವಿಟಿ ಅಂತೂ ಇದ್ರೆ ಸೂಪರ್ ಆಗಿ ತೆಗಿಬಹುದು ಇದರಲ್ಲಿ. ಇಲ್ಲಿ ನೋಡಿ ಒನ್ ಮೋರ್ ಬೆಸ್ಟ್ ಆಪ್ಷನ್. ಇಲ್ಲಿ ನೋಡಿ, ಇಲ್ಲಿ ಬೇಕಾದ್ರೆ ನೀವು ಕ್ಯಾಮ್ರಾನ ಹ್ಯಾಂಗ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ಆಕ್ಸೆಸರೀಸ್ ಇರ್ತಾವಲ್ಲ ಅದನ್ನ ಬೇಕಾದ್ರೆ ಹ್ಯಾಂಗ್ ಮಾಡ್ಕೋಬಹುದು. ಆಸ್ ಯುವರ್ ಕ್ರಿಯೇಟಿವಿಟಿ ನೀವು ಯಾವ ತರ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. 4 kg ಮಾತ್ರ ವೆಯ್ಟ್ ತಡೀತದೆ ಇದು. ಇಲ್ಲಿ ನೋಡಿ ಗ್ರೀನ್ ಕಲರ್ದು, ಇದರಲ್ಲೂ ಸಣ್ಣದೊಂದು ಬಬಲ್ ಇರ್ತದೆ. ಆ ಬಬಲ್ ಸೆಂಟ್ರಿಗೆ ಇದ್ರೆ ನಮ್ಮ ಟ್ರೈಪ್ಯಾಡ್ ಕರೆಕ್ಟ್ ಆಗಿ ಕೂತಿದೆ ಅಂತ. ಇಲ್ಲ ಲೆಫ್ಟ್ ಆರ್ ರೈಟ್, ಟಾಪ್ ಆರ್ ಡೌನ್, ಒಂದ್ ಕಡೆ ಮಾತ್ರ ಬಬಲ್ ಈ ಆಂಗಲ್ ಅಲ್ಲಿ ಒಂದ್ ಕಡೆ ಇದ್ರೆ ನಮ್ಮ ಟ್ರೈಪ್ಯಾಡ್ ಒಂದ್ ಕಡೆ ಬೆಂಡ್ ಆಗಿದೆ ಅಂತ. ಸೊ ಈ ಫ್ಯೂಚರ್ ನಂಗೆ ತುಂಬಾ ಇಷ್ಟ ಆಯ್ತು. ಈ ಮೋನೋಪ್ಯಾಡ್ನ ಇದೇ ತರ ಟ್ರೈಪ್ಯಾಡ್ ಅಲ್ಲಿ ಇನ್ಸ್ಟಾಲ್ ಮಾಡೋದು. ಇಲ್ಲಿ ನೋಡಿ ಇಲ್ಲೊಂದು ವೀಲ್ ಇದೆ ಅಲ್ಲ, ಇದೇ ಲಾಕ್ ಪ್ಲಸ್ ಅನ್ಲಾಕು. ಈಗ ನೋಡಿ ಲಾಕ್ ಆಯಿತು. ನಿಮಗಿನ್ನ ಹೈಟ್ ಸಾಕಾಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇದನ್ನೇ ಅನ್ಲಾಕ್ ಮಾಡಿ ಸ್ವಲ್ಪ ಮೇಲೆ ಕೆತ್ತಿ ಮತ್ತೆ ಈ ವೀಲಿಂದನೇ ಲಾಕ್ ಮಾಡೋದು. ನೋಡಿ ತುಂಬ ಹೈಟ್ ಆಯಿತು.
ಟ್ರೈಪ್ಯಾಡ್ ಹೈಟು ಸಾಕಾಗಿಲ್ಲ ಅಂದರೆ ಮೋನೋಪ್ಯಾಡ್ ಹೈಟು ತಗೊಂಡು ಇನ್ನು ನೀವು ತುಂಬ ಹೈಟಿಂದ ವಿಜುವಲ್ಸ್ ಕವರ್ ಮಾಡ್ಬೋದು. ದೆನ್ ವಾಟಲ್ಸ್ ಟ್ರೈಪ್ಯಾಡ್ ನೋಡಿ, ಈ ಟ್ರೈಪ್ಯಾಡ್ ನಾನು ಕೆಳಗಡೆ ಇಟ್ಟು ನೋಡ್ತೀನಿ ನೋಡಿ. ಈ ಟ್ರೈಪ್ಯಾಡ್ ನನ್ನ ಕಾಲಿಗೆ ಇಷ್ಟೇ ಹೈಟೇ ಬರುತ್ತೆ, ತುಂಬ ಚಿಕ್ಕದಾಗಿ ತುಂಬ ಚೆನ್ನಾಗಿರ್ತದೆ. ಈ ಟ್ರೈಪ್ಯಾಡ್ನ ಒಂದು ಸತಿ ಅನ್ಲಾಕ್ ಮಾಡಿ ತೋರಿಸ್ತೀನಿ ನೋಡಿ. ಅನ್ಲಾಕ್ ಮಾಡಿದ್ದೀವಿ. ಈಗ ನೋಡಿ ಹೈಟು, ಇದನ್ನ ಲಾಕ್ ಮಾಡೋಣ. ಈ 4 ಅನ್ಲಾಕ್ ಮಾಡಿದ್ರೆ ಟ್ರೈಪ್ಯಾಡ್ ನೋಡಿ ಈ ಹೈಟ್ ಬರ್ತದೆ. ಟ್ರೈಪ್ಯಾಡ್ ಈ ಥರ ಕಾಣುತ್ತೆ, ಪ್ಲಸ್ ಈ ಹೈಟ್ ಬರ್ತದೆ. ನಿಮಗಿನ್ನ ಹೈಟ್ ಬೇಕು ಅಂತ ಹೇಳಿದ್ರೆ ಈ ಮೋನೋಪ್ಯಾಡ್ ಇದೆಲ್ಲ ಇಲ್ಲಿ ನೋಡಿ, ನಾನು ಆಗಲಿ ನಿಮ್ಗೆ ತೋರಿಸ್ನಲ್ಲಿ ಈ ವೀಲ್ ಅಂತೇಳಿ. ಈ ವೀಲ್ನ ಅನ್ಲಾಕ್ ಮಾಡ್ಕೊಂಡ್ರೆ ಈ ಮೋನೋಪ್ಯಾಡ್ ಹೊರಗಡೆ ತೆಗೆದುಕೊಂಡು ಇದನ್ನ ಬೇಕಾದ್ರೆ ಇದನ್ನ ತುಂಬ ಹೈಟ್ ಮಾಡ್ಕೋಬೋದು. ಒಂದ್ಸತಿ ನಾನು ಮೋನೋಪ್ಯಾಡ್ ತೋರಿಸ್ತೀನಿ ಯಾವ ಹೈಟ್ ಬರ್ತದೆ ಅಂದರೆ ಟ್ರೈಪ್ಯಾಡ್ ವಿತ್ ಮೋನೋಪ್ಯಾಡ್ ಇವೆರಡು ಎಷ್ಟು ಹೈಟ್ ಸಿಗುತ್ತೆ ನಿಮಗೆ ಅನ್ನೋದು ನಾನು ತೋರಿಸ್ಕೊಡ್ತೀನಿ ನೋಡಿ. ಇವಾಗ ನೋಡಿ ಈ ಮೋನೋಪ್ಯಾಡ್ನ ಈ ಥರ ತೆಗೆದು ಈ ಥರ ಅನ್ಲಾಕ್ ಮಾಡೋದು. ಅನ್ಲಾಕ್ ಮಾಡಿಬಿಟ್ಟು ಸೇಮ್ ಇದೇ ಥರ ಲಾಕ್ ಮಾಡೋದು. ಈ ಸೈಡಿಗೆ ತಿರುಗಿದ್ರೆ ಲಾಕ್ ಆಗುತ್ತೆ ನೋಡಿ. ಮೋನೋಪ್ಯಾಡ್ ಈ ಹೈಟ್ ಬರ್ತದೆ, ವಿತ್ ಟ್ರೈಪ್ಯಾಡ್ ನೋಡಿ ಈ ಹೈಟ್ ಇದೆ. ಎರಡು ನೋಡಿ ಈ ಹೈಟ್ ಸಿಗುತ್ತೆ ನಿಮಗೆ. ಈ ಮೋನೋಪ್ಯಾಡನ್ನು ತೆಗೆದು ಈ ಟ್ರೈಪ್ಯಾಡಲ್ಲಿ ಈ ವೀಲ್ ಇದೆಲ್ಲ, ಈ ವೀಲಿಂದ ಲಾಕ್ ಮಾಡಿದ್ರೆ ಇನ್ನೂ ಸ್ವಲ್ಪ ಹೈಟ್ ಸಿಗುತ್ತೆ ನಿಮಗೆ ನೋಡಿ. ಈ ಥರ ಇದನ್ನ ಈ ಥರ ಇಟ್ಟು ಮೋನೋಪ್ಯಾಡ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹೈಟ್ನ ಅದನ್ನು ಲಾಕ್ ಮಾಡ್ಕೊಂಡ್ರೆ ನಿಮ್ಗೆ ಈ ಹೈಟ್ ಸಿಗುತ್ತೆ. ಇನ್ನೂ ಬೇಕಾದರೆ ಹೈಟ್ ಮಾಡ್ಕೋಬೋದು ನೋಡಿ. ಈ ಥರ ನೀವೀಗ ಟ್ರೈಪ್ಯಾಡ್ ಹೈಟ್ ನೋಡಿದ್ರಲ್ಲ, ಈ ನೋಡಿರೋ ಹೈಟಲ್ಲಿ ನೀವು ಯಾವ ಲೆವೆಲ್ ಬೇಕಾದ್ರೆ ಸೆಟ್ ಮಾಡ್ಕೋಬೋದು. ಸೊ ನಾನೇನಕ್ಕೆ ಟ್ರೈಪ್ಯಾಡ್ ಬೈ ಮಾಡಿದೆ ಅಂತ ಹೇಳಿದ್ರೆ ತುಂಬ ಸ್ಟೇಬಲ್ ಆಗಿ ಸಿನಿಮೆಟಿಕ್ ತೆಗಿಬೋದು ಅಂತ ಹೇಳ್ಬಿಟ್ಟು ನಾನು ಈ ಟ್ರೈಪ್ಯಾಡ್ ಬೈ ಮಾಡಿದೆ. ಅಂದಾಗೆ ನಿಮಗೆ ಈ ಟ್ರೈಪ್ಯಾಡ್ ಎಷ್ಟು ಅಂತ MRP ಹೇಳಿಲ್ವಲ್ಲ, ಈ ಟ್ರೈಪ್ಯಾಡ್ ಬಂದು ನನಗೆ 2700 ರೂಪೀಸ್ ಬಿತ್ತು. ಈ ಟ್ರೈಪ್ಯಾಡ್ ನನಗೆ 2700 ರೂಪಾಯಿ ಬಿತ್ತು. ಆನ್ಲೈನಲ್ಲಿ ಬುಕ್ ಮಾಡಲಿಲ್ಲ, ಡೈರೆಕ್ಟಾಗಿ ಹೋಗಿ ಶಾಪಲ್ಲೇ ಬೈ ಮಾಡಿದೆ. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಮರಿತೀರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Up inside of me, blood so violently, thanks for trying me.